ಈ ಸುಸಂದರ್ಭದಲ್ಲಿ ಇವತ್ತಿನ ಕೇಂದ್ರಬಿಂದುವಾಗಿರುವಂತಹ ಪವನ್ ಕಲ್ಯಾಣ್ ಸಾಹೇಬರು ಪವರ್ ಸ್ಟಾರ್ ನಮ್ಮ ಒಡನೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ಒಂದು ಐತಿಹಾಸಿಕ ದಿನ. ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಕುಮ್ಕಿ ಆನೆಗಳು ಹಸ್ತಾಂತರ ಮಾಡೋದು ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಕರೆದಾಗ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ನಾನು ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ತಮ್ಮೆಲ್ಲರ ಪರವಾಗಿ ನಮ್ಮ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. The person who has been pursuing transfer of these kumkis and who has taken a relentless efforts for the past 7-8 months to get these kumki elephants to Andhra Pradesh is none other than Honorable Deputy Chief Minister of Andhra Pradesh, Shri Pawan Kalyan Garu, who is here with us to take these elephants from Karnataka shortly. ಇವತ್ತು ಆಂಧ್ರ ಸರ್ಕಾರಕ್ಕೆ 5 ಕುಮ್ಕಿ ಆನೆಗಳನ್ನು ರಾಜ್ಯ ಸರ್ಕಾರ ಹಸ್ತಾಂತರವನ್ನು ಮಾಡ್ತಾ ಇದೆ. ಆಂಧ್ರ DCM ಆಗಿ ಅರಣ್ಯ ಸಚಿವರಾಗಿರುವಂಥ ಪವನ್ ಕಲ್ಯಾಣ್ ಅವರಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಹಾಗೆ DCM ಜೊತೆಗೆ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು ವಿಧಾನಸೌಧದ ಆವರಣದ ಒಳಗಡೆ ಈಗ ಆಂಧ್ರ ಸರ್ಕಾರಕ್ಕೆ ಏನು ಹಸ್ತಾಂತರವನ್ನು ಮಾಡ್ತಾರೆ 5 ಆನೆಗಳನ್ನು ಈಗ ವಿಧಾನಸೌಧಕ್ಕೆ ಕರೆತರಲಾಗಿದೆ. ಇದೀಗ ವಿಧಾನಸೌಧದ ಪೂರ್ವದ್ವಾರದ ಬಳಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಅದನ್ನು ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಈ ಆನೆಗಳನ್ನು ಹಸ್ತಾಂತರ ಮಾಡಲಾಗ್ತಾ ಇದೆ. ಈ ಕುಮ್ಕಿ ಆನೆಗಳಂದರೆ ಪಳಗಿದಂತಹ ಆನೆಗಳು ಆಂಧ್ರ ಪ್ರದೇಶದಲ್ಲೂ ಕೂಡ ಇತ್ತೀಚೆಗೆ ಸಾಕಷ್ಟು ಆಂಧ್ರ ಸರ್ಕಾರದಲ್ಲೂ ಕೂಡ ಆ ಅರಣ್ಯದ ಅಂಚಿನಿಂದ ಅಲ್ಲಿರುವಂತಹ ಗ್ರಾಮಗಳಿಗೆ ಇವತ್ತು ಆನೆಗಳು ದಾಳಿಯನ್ನು ಮಾಡ್ತಾ ಇದೆ. ಹಾಗಾಗಿ ನಮಗೆ ಪಳಗಿರುವಂತಹ ಆನೆಗಳು ಮತ್ತು ಅದರ ಜೊತೆ ಮಾವುತರನ್ನು ಕಳಿಸ್ಕೊಡ್ಬೇಕು ಅಂತೇಳಿ ಕಳೆದ ತಿಂಗಳ ಹಿಂದೆ ಆಂಧ್ರ DCM ಪವನ್ ಕಲ್ಯಾಣ್ ಅವರು ಕೂಡ ವಿಧಾನಸೌಧಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ಹಾಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರನ್ನು ಕೂಡ ಭೇಟಿ ಮಾಡಿದರು, ಮನವಿಯನ್ನು ಸಲ್ಲಿಸಿದರು. ತದನಂತರ ಈಶ್ವರ್ ಖಂಡ್ರೆ ಅವರು ಹೈದರಾಬಾದ್ಗೆ ತೆರಳಿದಂಥ ಸಂದರ್ಭದಲ್ಲಿ ಆಂಧ್ರ ಮುಖ್ಯಮಂತ್ರಿಗಳಾಗಿರುವಂಥ ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ಭೇಟಿ ಮಾಡಿದರು. ಹಾಗೆ ಪವನ್ ಕಲ್ಯಾಣ್ ಅವರನ್ನು ಕೂಡ ಭೇಟಿ ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವರಿಗೆ ಆಂಧ್ರ ಸರ್ಕಾರ ಮನವಿಯನ್ನು ಮಾಡಿತ್ತು. ಆದಷ್ಟು ಬೇಗ 9 ಪಳಗಿರುವಂತಹ ಆನೆಗಳನ್ನು ನಮಗೆ ನೀವು ಕಳಿಸ್ಕೊಡ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಇಟ್ಟಿದ್ದರು. ಅದಕ್ಕೆ ಆ ಸಂದರ್ಭದಲ್ಲಿ ಭರವಸೆಯನ್ನು ಕೊಡಲಾಗಿತ್ತು. ಪರಿಶೀಲನೆಯನ್ನು ಮಾಡ್ತೇವೆ ನಿಮ್ಮ ಮನವಿಯನ್ನು ಅಂತೇಳಿ ಈಶ್ವರ್ ಖಂಡ್ರೆ ಅವರು ಕೂಡ ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದರು. ತದನಂತರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಈಗ ಆಂಧ್ರ ಸರ್ಕಾರಕ್ಕೆ 5 ಪಳಗಿರುವಂತಹ ಆನೆಗಳನ್ನು ಹಸ್ತಾಂತರ ಮಾಡುವುದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಈ ಒಂದು ನೋಡ್ತಾ ಇರುವಂತಹ ಆನೆಗಳೇನಿದೆ ಪಳಗಿರುವಂತಹ ಆನೆಗಳು ಬೇರೆ ಬೇರೆ ಭಾಗಗಳಿಂದ ಈಗ ಆನೆಗಳನ್ನು ಇಲ್ಲಿಗೆ ಕರೆತರಲಾಗಿದೆ. 5 ಆನೆಗಳನ್ನು ಇವತ್ತು ಹಸ್ತಾಂತರವನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ತರಬೇತಿಯನ್ನು ಪಡೆದಿರುವಂತಹ ಮಾವುತರನ್ನು ಕೂಡ ಅಲ್ಲಿಗೆ ಸದ್ಯಕ್ಕೆ ಅಲ್ಲಿ ಆಂಧ್ರದ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಡೋದಕ್ಕೂ ಕೂಡ ಇಲ್ಲಿಂದ ಕಳಿಸಲಾಗ್ತಾ ಇದೆ. ಹಾಗಾಗಿ ಆಂಧ್ರ ಮತ್ತು ಕರ್ನಾಟಕ ಸರ್ಕಾರದ ನಡುವೆ ಮತ್ತಷ್ಟು ಬಾಂಧವ್ಯ ಈ ಮೂಲಕ ವೃದ್ಧಿಯಾಗತ್ತೆ ಅನ್ನುವಂಥ ಆಶ್ವಾಸನೆಗಳು ಕೂಡ ಸರ್ಕಾರಕ್ಕೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಶಿವಕುಮಾರ್ ಜೋಹಳ್ಳಿ TV5 ಬೆಂಗಳೂರು.